ಇದು ಗುಲ್ಗಂಜಿ ನೀವು ನೋಡಿರ್ಬೋದು. ಇದು ಗುಲ್ಗಂಜಿ ಕಾಯಿ. ಇದು ಗಿಡ ಇಲ್ಲಿ ಕೊಂಬೆನೋ ಇಲ್ಲಿ ಮುರಿದು ಇದೆ. ಇದು ಗುಲ್ಗಂಜಿ. ಗುಲ್ಗಂಜಿನ ಕೇಳಿರ್ಬೋದು ನೀವು. ಇದು ಗುಲ್ಗಂಜಿ ಹಳ್ಳಿ. ಹಾಗೆ ಇಲ್ಲಿ ಇದು ಪೆಪ್ಪರು ಅನ್ಸಿರೋದು ಅದೆಲ್ಲ ಗಿಡ, ಬೇರೆ ಬೇರೆ ಗಿಡಗಳೆಲ್ಲ ಅದ್ರ ಮೇಲೆ ಹಬ್ಕೊಂಡಿದೆ. ಒಂಥರ ಕಾಡು ಕೃಷಿ ತರನೇ ಇದನ್ನ ನಾವು ಮಾಡ್ಕೊಂಡಿದೀವಿ. ಕೆಳಗಡೆ ನೆಲಭಾಗದಲ್ಲೆಲ್ಲ ಸಂಪೂರ್ಣ ಹಚ್ಚಿನ. ಇದು ಅಂಜೂರ, ಅಂಜೂರದ ಗಿಡ. ಅದ್ರದ್ದು ಎಲೆ ನೋಡಿ ಎಷ್ಟು ವಿಶಾಲವಾಗಿ ಎಲೆಗಳೆಲ್ಲ ಬಂದಿದೆ. ಹಾಗೆ ಇದು ಇದು ಇದೆ. ಹಾಗೆ ಅಲ್ಲಿ ಅಂಜೂರ ಬಂದಿದೆ. ಹಾಗೆ ಇಲ್ಲೂ ಒಂದು ಅಂಜೂರವನ್ನು ಹಾಕೊಂಡಿದೆ ನೋಡಿ. ಇದು ಅಂಜೂರ. ಇಲ್ಲಿ ನೋಡಿ, ಇಲ್ಲಿ ಅಂಜೂರ, ಇಲ್ಲಿ ಅಂಜೂರ ಹೇಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಅಂಜೂರ ಇಲ್ಲಿ ಈಗ ಬಂದಿದೆ. ಈಗೆಲ್ಲ ಕಾಯಿ ಇಲ್ಲಿ ಗಿಡದಲ್ಲೆಲ್ಲ ಮೇಲೆಲ್ಲ ಕೊಂಬೆಲೆಲ್ಲ ಬಂದಿದೆ ಅಂಜೂರ. ಹೀಗೆ ಅದು ಬಂದ್ರಿಂದ ನಾವು ಹಾಗೆ ಬಳಸ್ಕೋಬಹುದು. ಇಲ್ಲಿ ಕೊಂಬೆಲೆಲ್ಲ ನೋಡಿ ಸ್ಟಾರ್ಟ್ ಆಗಿದೆ ಅಂಜೂರ ಗಿಡ. ಇದು ಆಯ್ತು 2, 3, 4 ವರ್ಷ ಆಯ್ತು ಇದು ಹಾಕುವಾಗ ಬಹಳ ಪುಟ್ಟ ಗಿಡ. ಇದು ಒಂದು 2 ಎಲೆ ಏನೋ ಬರೋ ತರ ಇತ್ತು. ಅದ್ರ ಪಕ್ಕದಲ್ಲಿ ಇರಳೆಕಾಯಿ ಗಿಡ ಇಲ್ಲಿದೆ. ಹಾಗೆ ಇದು ಬಾಳೆ ಎಲ್ಲ ಇಲ್ಲಿ ಬರ್ತಾ ಇದೆ. ಈಗ ಇನ್ನೇನು ಮಳೆಗಾಲ ಶುರು ಆಗೋದ್ರಿಂದ ಎಲ್ಲ ನೋಡಿದೆ. ಈಗೆಲ್ಲ ಒಮ್ಮೊಮ್ಮೆ ಏರುಪೇರೆಲ್ಲ ಆಗ್ತವೆ. ಬಾಳೆಗಳು ಈ ಕಡೆಗೆ ಇರ್ತವೆ, ಆ ಕಡೆಗೆ ಇರ್ತವೆ. ಇದನ್ನ ನಾವು ನಿಧಾನದಲ್ಲಿ ಆ ಕಡೆ ನೋಡ್ಕೋಬೇಕು. ರಸ್ತೆಗೆ ಅಡ್ಡವಾಗಿ ಬಂದಿದೆ. ಇದೆಲ್ಲ ಗ್ಲೀಸಿಡಿಯಾ, ಇದೆಲ್ಲ ಸೀಬೆ. ಹೀಗೆ ಇದು ಬೇಸಿಗೆ ಕಾಲದಲ್ಲಿ ನೀವು ಒಳಗಡೆ ಬಂದ್ಬಿಟ್ರೆ ಸಂಪೂರ್ಣ ಬಹಳ ಬಹಳ ತಂಪಾಗಿ ಹಿತವಾಗಿರ್ತದೆ. ಇಲ್ಲಿಗೇನು ವರ್ಷದಲ್ಲಿ ಒಮ್ಮೆ 2 ಬಾರಿ ಮಾತ್ರ ನೀರು ಕೊಟ್ಕೊಂಡು ಸಾಕು. ತುಂಬಾ ಬೇಸಿಗೆಯಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಟೈಮಲ್ಲಿ 1 ಸರಿ 2 ಸರಿ ಕೊಡ್ಬೋದು. ಬಾಕಿ ಇರೋ ಟೈಮ್ನಲ್ಲಿ ಇಲ್ಲಿ ನೀರಿನ ಅವಶ್ಯಕತೆ ಏನಿರೋದಿಲ್ಲ. ಮತ್ತೆ ಇಲ್ಲಿ ಯಾವುದೇ ಗೊಬ್ಬರವನ್ನ ಹಾಕುವಂತ ಅವಶ್ಯಕತೆ ಏನಿರೋದಿಲ್ಲ. ಇದು ಯಾವಾಗ ಹೆಚ್ಚು ತೋಟದಲ್ಲಿ ನರಳಾಗ್ಬಿಡುತ್ತೋ ಅವಾಗ ನೀರಿನ ಅಂಶವನ್ನು ನಾವು ಬಹಳ ಕಡಿಮೆಯಲ್ಲಿ ಬಳಸ್ಕೋಬಹುದು. ನೀರು ಬಹಳ ಕಡಿಮೆ ಸಾಕು. ಅದೇ ತಾಪಮಾನ ತುಂಬಾ ಟೆಂಪರೇಚರ್ ಇರೋದಿಲ್ಲ. ಅವಾಗ ನಾವೇನ್ ಮಾಡೋದು, ಒಳಗಡೆ ಕಾಫಿ, ಏಲಕ್ಕಿ ಇಂಥವೆಲ್ಲವನ್ನ ಇದು ಹಾಕೋಬಹುದು. ಇದು ಪೆಪ್ಪರ್, ಇದು ಮೆಣಸು ತರ ಬಂದಿದೆ. ಆಮೇಲೆ ಇದು ಒಂದು ಕಾಫಿ ಗಿಡ. ಈ ಕಾಫಿ ಗಿಡವನ್ನ ನಾವು ಸರಿಯಾಗಿ ಪ್ರೂನಿಂಗ್ ಮಾಡದೇ ಇರೋದ್ರಿಂದ ಇದು ಮೇಲೆ ಹೈಟ್ ಹೋಗಿದೆ. ಇದರಲ್ಲೂ ತುಂಬಾ ಕಾಫಿ ಬರ್ತದೆ. ಏನಪ್ಪಾ ಅಂದ್ರೆ ಮೇಲೆ ಹತ್ತಿ ಕೀಳ್ಬೇಕಷ್ಟೇ. ದೊಡ್ಡದಾಗಿ ಬಂದಿದೆ ಇದು. ನಾವು ಇನ್ನ 3.5-4 ಅಡಿಲಿ ಕಟ್ ಮಾಡಿದ್ರೆ ಇದು ಇಷ್ಟು ಮೇಲೆ ಹೈಟ್ ಹೋಗ್ತಿರ್ಲಿಲ್ಲ. ಇದು ಕೆಳಗಡೆ ಗಿಡ್ಡವಾಗಿ ನಾವು ಬಿಟ್ಟಿರೋದ್ರಿಂದ ನೋಡಿ, ಅದ್ರದ್ದೇ ಈಗ ಬೀಜ ಬಿದ್ದು ಇಲ್ಲೆಲ್ಲ ಗಿಡಗಳಾಗಿದೆ ನೋಡಿ. ಇಷ್ಟಲ್ಲಿ ಇದ್ದಾಗ ಕಟ್ ಮಾಡ್ಬೇಕು ನಾವು. ಕಾಫಿ ಗಿಡ ಇಷ್ಟಲ್ಲಿ ಇದ್ದಾಗಲೇ ಕಟ್ ಮಾಡ್ಬೇಕು. ಇದೆಲ್ಲ ಬಿದ್ದಿದ್ದ ಬೀಜದಲ್ಲಿ ಇದೆಲ್ಲ ಈಗ ಹುಟ್ಕೊಂಡಿರೋದು. ಇದನ್ನಿಲ್ಲೇ ಬಿಟ್ಬಿಡ್ಬೋದು, ಅದೇನು ತೊಂದರೆ ಏನಿಲ್ಲ ಅದು. ಹಾಗೆ ಇದೆಲ್ಲ ನಮ್ಮ ಬಾಳೆ ಪಾಡಿಗೆ ಅದು ಬರ್ತಾ ಇದೆ. ಇದೆಲ್ಲ ಇದು ಛಾಯಾಮಾನಸ ಗಿಡ ಬಹಳ ಚೆನ್ನಾಗಿ ಇಲ್ಲಿ ಬಂದಿದೆ. ತುಂಬಾ ಇನ್ನೂ ಬಿಸಿಲು ಬಿಡೋ ಕಡೆ ಇನ್ನೂ ಬಹಳ ಚೆನ್ನಾಗಿ ಬರುತ್ತೆ. ಈ ತರ ಗ್ಲೀಸಿಡನ್ನು ನಾವೇನ್ ಮಾಡ್ಬೋದು, ತಿರ್ಗಾಡುವಾಗ ಈ ತರ ಇದನ್ನೆಲ್ಲ ಕಟ್ ಮಾಡ್ಬೋದು. ಈ ತರ ಇಲ್ಲಿ ಕಟ್ ಮಾಡ್ಬೋದು. ಹಾಗೆ ಇದು ರಾಮಫಲ ಗಿಡ ತುಂಬಾ ಮೇಲೆ ಹೋಗಿದೆ. ಒಳ್ಳೆ ಹಣ್ಣಿತ್ತು ಈ ಸರಿ. ಈಗೆಲ್ಲ ಖಾಲಿಯಾಗಿದೆ. ಇದನ್ನೆಲ್ಲ ನಾವು ಇಲ್ಲಿಗೆ ಒಂದು 5 ಅಡಿ ಇಲ್ಲಿ ಕಟ್ ಮಾಡ್ಕೊಂಡಾಗ ಈ ಕಡ್ಡಿಗಳನ್ನ ಬೇರೆ ಬಳಸ್ಬೋದು. ಮತ್ತೆ ಇಲ್ಲೇನೆ ಕೆಳಗಡೆನೆ ಹಾಕಿದ್ರೆ ಅದರ ಸಂಪೂರ್ಣ ಮಲ್ಚಿಂಗ್ಗೆ ಇದು ಆಗುತ್ತೆ. ಇಲ್ಲೇ ನೋಡಿ, ಇಷ್ಟು ಸೂರ್ಯ. ಅದೊಂದು ಔದಂಬರ ಗಿಡ, ಅದು ಬಹಳ ಚೆನ್ನಾಗಿ ಬರ್ತಾ ಇದೆ. ಔದಂಬರ ಗಿಡ ಇದ್ರೆ ಏನಾಗ್ತಂದ್ರೆ, ಯಾವುದೋ ನಿಮ್ಮ ತೋಟದೊಳಗಡೆ ಕಾಡು ಮರದಲ್ಲಿ ಬರುವಂತ ಹಣ್ಣುಗಳು ಇರ್ಬೇಕು. ಆ ಕಾಡು ಮರದಲ್ಲಿ ಇರುವಂತಹ ಹಣ್ಣುಗಳಿದ್ದಾಗ ಏನಾಗ್ತದೆ, ಆ ಹಣ್ಣುಗಳು ಜಾಸ್ತಿ ಆದಾಗ ಎಲ್ಲಾ ತರ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪಕ್ಷಿಗಳು ಹೆಚ್ಚು ಜಾಸ್ತಿ ಆದಷ್ಟು ಕೋತಿ ಕಾಟ ಕಡಿಮೆ ಆಗ್ತದೆ. ಹೇಗೆ ಕೋತಿ ಕಾಟ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಪಕ್ಷಿಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಹಣ್ಣು ತಿನ್ನೋ ಇದರಲ್ಲಿ ವಯಸ್ಸಾದ ಕೋತಿಗಳನ್ನ ಹಿಡ್ಕೊಂಡು ಪಕ್ಷಿಗಳು ತಿಂತವೆ. ಕೆಲವು ಪಕ್ಷಿಗಳು ಕೊತ್ತಿ ಅದನ್ನು ತಿಂತವೆ. ಆಮೇಲೆ ಮರಿಗಳನ್ನ ತಿಂತವೆ. ಅದರಿಂದ ಅದು ನಿಯಂತ್ರಣ ಆಗ್ತದೆ. ಅದರಿಂದ ನಾವೇನ್ ಮಾಡ್ತೀವಿ, ಹಣ್ಣು ಬರುವಂತ ಗಿಡಗಳನ್ನ ಯಾವಾಗ ಕಡಿಮೆ ಬರ್ತೀವೋ ಅವಾಗ ಅದು ಇದು ಒಂದು ಮಾವಿನ ಮರ ಎಲ್ಲ, ಮಾವಿನ ಹಣ್ಣೆಲ್ಲ ಕೆಳಗಡೆ ಎಲ್ಲ ಬಿದ್ದಿದೆ. ಇದೆಲ್ಲ ಒಳ್ಳೆ ಚೆನ್ನಾಗಿ ಹಣ್ಣು ಆಗಿದೆ. ಇದು ಒಂದು ಒಳ್ಳೆ ಮಾವಿನ ಮರ. ಇದು ಯಾವಾಗ ಸುಮಾರು ಆಯ್ತು, ತುಂಬಾ ಒಂದು 40-45 ವರ್ಷದ ಮೇಲೆ ಆಯ್ತು ಮಾವಿನ ಮರ. ಅದು ಬೇಕಾದಾಗ ಅಷ್ಟು ಅದು ಕಾಯಿ ಹಣ್ಣು ಬಿಡುತ್ತೆ. ಅದು ಹಣ್ಣು ಚೆನ್ನಾಗಿರುತ್ತೆ.
ನಾವು ಒಂದು ಸ್ವಲ್ಪ ಗಮನಿಸ್ಬೇಕಷ್ಟೆ. ಪಕ್ಷಿಗಳೆಲ್ಲ ತಿಂದು ಈ ರೀತಿ ನೂರಾರು ಪಕ್ಷಿಗಳು ಬಂದು ತಿನ್ಬೇಕು. ನಮ್ಗೆ ಹಣ್ಣು ಮಾರಾಟಕ್ಕೆ ಅಂತಲ್ಲ, ಪಕ್ಷಿಗಳು ಬಂದು ತಿಂದಾಗ ಏನಾಗ್ತದೆ ಅದು ಇಲ್ಲಿ ಉಳಿದಿದ್ದು ಭೂಮಿಲಿ ಇಲ್ಲಿ ಉಳಿಯುತ್ತೆ. ಆಮೇಲೆ ಅದರಿಂದ ಅನೇಕ ಭೂಮಿಲಿ ಫಲವತ್ತತೆಗೂ ಅದು ಕೊಳೆತ ಹಣ್ಣು ಅನುಕೂಲ ಆಗುತ್ತೆ. ಇಲ್ಲಿ ಅರ್ಶನ ಹೇಗೆ ಬಂದಿದೆ ಇದೆಲ್ಲ ಬೀಳ್ಸಿದ್ರೆ ನಾವು ಚಿಕ್ಕದಾದ್ರೆ ಈ ತರ ಒಂದು 4 ಅಡಿ 5 ಅಡಿ ಈ ತರ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಇದು ಆಗತ್ತೆ. ಇದು ಈ ಕಡೆಗೆ ಬೆಂಡ್ ಆಗಿದೆ. ಹಾಗೆ ಇದು ಮಧುರಂಗ ಅಂದ್ಬಿಟ್ಟು ಇನ್ನೊಂದು ಬಾಳೆ, ಅಂದ್ರೆ ಸಾಂಬಾರ್ ಬಾಳೆಗೆ ನಾವು ಮಧುರಂಗ ಅಂತ ಹೇಳ್ತೀವಿ. ಇದು ಸಾಂಬಾರ್ ಬಾಳೆ. ಮತ್ತೆ ಇದು ಬೂದು ಬಾಳೆ, ಒಂದು ಆ ಕಡೆ ಸೈಡ್ ಒಂದು ಬೂದು ಬಾಳೆ ಇದೆ, ಅದು ಆ ಕಡೆ ಮಧುರಂಗ ಅದು. ಹಾಗೆ ಕಾಯಿ ಎಲ್ಲ ಬಿದ್ದಿರುತ್ತೆ ಸ್ವಾಭಾವಿಕವಾಗಿ. ಈ ಕಾಯಿ ಎಲ್ಲ ಬೀಳುತ್ತೆ. ಬಿದ್ದಿದ್ದ ಕಾಯಿಯನ್ನೇ ನಾವು ಯಾವಾಗಲೂ ಇಲ್ಲಿ ಎತ್ಕೊಳ್ಳಿ. ಇದಾದ್ಮೇಲೆ ಗಾಡಿ ಬಂದಾಗ ನೀವು ಇಲ್ಲಿ ತಗೊಂಡು ಹೋಗ್ಬೋದು. ಇದು ಕೂಡ ಅಷ್ಟೇ. ಎಲ್ಲ ಬೀಚ್ ಇದೆಯಲ್ಲ ಇದರಲ್ಲಿ ಬೆಂಡಾಗಿದೆ. ಹಲಸಿನ ಹಣ್ಣು ಹಣ್ಣಾಗಿದೆಯಲ್ಲ, ಹಣ್ಣಾಗಿರೋ ಹಣ್ಣು ನೋಡಿ. ಹಣ್ಣೆಲ್ಲ ಆಗಲೇ ಇನ್ನೇನು ಮುಗಿತಾ ಬಂದಿದೆ. ತುಂಬಾ ಹಣ್ಣು ಇದೆ. ಇನ್ನು ಹಚ್ಚಿ ಈಗ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮಾವು ಬಿದ್ದಿದೆ. ಹಲಸಿನ ಬೀಜ ಎಲ್ಲ ಹಣ್ಣಾಗಿ